ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ನಮ್ಮ ಹೆಸರು ಮುರಳಿ ಆಚಾರ್ಯ, ಶ್ರೀಮತಿಯವರು ಅಶ್ವಿನಿ ಆಚಾರ್ಯ. ನಾವು ಹರಪನಹಳ್ಳಿಯ ಶಿಕ್ಷಕರ ಬಡಾವಣೆಯಲ್ಲಿ ವಾಸ ಮಾಡುತ್ತಿದ್ದೇವೆ. ನವರಾತ್ರಿಯ ಬಗ್ಗೆ ತಮ್ಮೆಲ್ಲರಿಗೂ ವಿಶೇಷವಾಗಿ ತಿಳಿಸಲೆಂದು ಈ ಒಂದು ಚಿತ್ರೀಕರಣವನ್ನು ಮಾಡುತ್ತಿದ್ದೇವೆ. ನಮ್ಮ ಮನೆಯಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ನವದುರ್ಗೆಯ ಆರಾಧನೆಯನ್ನು ಮಾಡುತ್ತಿದ್ದೇವೆ. ಈ ನವದುರ್ಗೆಯ ವಿಶೇಷವೇನೆಂದರೆ 18ನೇ ಶತಮಾನದಲ್ಲಿ ಸುಮಾರು 300 ವರ್ಷಗಳ ಹಿಂದಿನಿಂದ ಈ ಒಂದು ದುರ್ಗಾದೇವಿಯ ರೂಪಗಳಾದಂತಹ ಪ್ರಥಮಂ ಶೈಲಪುತ್ರಿಂಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂಧಮಾತೇಚಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಂಚ, ಮಹಾಗೌರಿ ಅಥಾಷ್ಟಕಂ, ನವಮಂ ಸಿದ್ಧಿದಾತ್ರಿಂಚ ನವದುರ್ಗಾ ಪ್ರಕೀರ್ತಿತಾಃ. ಈ ರೀತಿಯಾಗಿ ದೇವಿಯ 9 ರೂಪಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಹಂಕಾರ, ಅಸೂಯೆ ಎನ್ನುವ ಈ 9 ನಮ್ಮಲ್ಲಿರುವಂತಹ ಅಹಂಕಾರಗಳನ್ನು ದೂರ ಮಾಡುವಂತಹ ಈ ಒಂದು ದುರ್ಗಾ ರೂಪದಲ್ಲಿ ದೇವಿಯನ್ನು ಆರಾಧನೆ ಮಾಡುತ್ತಿದ್ದೇವೆ. ಆ ರೀತಿಯಾಗಿ ಈ ಒಂದು ವಿಶೇಷವಾಗಿ ಗೊಂಬೆ ಕೂರಿಸುವಂತಹ ಪದ್ಧತಿ ಬಂದಿದ್ದು 18ನೇ ಶತಮಾನದಲ್ಲಿ. ಆಗಿನ ಮೈಸೂರು ಸಂಸ್ಥಾನದಲ್ಲಿ ಈ ಒಂದು ಗೊಂಬೆ ಕೂರಿಸುವಂತಹ ಪದ್ಧತಿಯನ್ನು ಪ್ರಾರಂಭ ಮಾಡಿದರು. ಇನ್ನು ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಈ ರೀತಿಯಾಗಿ ಗೊಂಬೆಗಳನ್ನು ಕೂರಿಸುವಂತಹ ಪದ್ಧತಿ ಇದೆ. ಇದರ ಒಂದು ವಿಚಾರ ಏನಪ್ಪಾ ಅಂದರೆ, ಗೊಂಬೆಗಳನ್ನು ಕೂರಿಸುವಂತಹ ಒಂದು ಪದ್ಧತಿಯಲ್ಲಿ ಎಲ್ಲ ಬಂಧು ಬಾಂಧವರನ್ನು, ಸ್ನೇಹಿತರನ್ನು ಮನೆಗೆ ಕರೆದು ಅವರಿಗೆ ಸತ್ಕಾರವನ್ನು ಮಾಡಿ ಅವರೆಲ್ಲರನ್ನು ಸಂಧಿಸುವುದೇ ಈ ಒಂದು ಗೊಂಬೆಯ ವಿಶೇಷ. ಅದೇ ರೀತಿಯಾಗಿ ಈ ಒಂದು ಶರೀರ ಪಂಚಭೂತಗಳಿಂದ ಆಗಿರುತ್ತದೆ. ಪಂಚಭೂತಗಳೆಂದರೆ ಆಕಾಶ, ಭೂಮಿ, ಅಗ್ನಿ, ವಾಯು, ಜಲ. ಈ ರೀತಿಯಾಗಿ ಮಣ್ಣಿನ ಒಂದು ಮೂರ್ತಿಯಿಂದ ಮಾಡುವಂತಹ ಈ ಒಂದು ಗೊಂಬೆಗಳನ್ನು ಕೂರಿಸಿ ಎಲ್ಲದರಲ್ಲೂ ಕೂಡ ಭಗವಂತ ಇದ್ದಾನೆ ಎಂದು ಸಾರುವುದೇ ಈ ಒಂದು ಗೊಂಬೆಯ ಪ್ರತಿರೂಪ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ 33 ಕೋಟಿ ದೇವತೆಗಳು ಎಂದು ಹೇಳುತ್ತಾರೆ. ಆ ರೀತಿಯಾಗಿ ಎಲ್ಲಾ ರೂಪದಲ್ಲಿರುವಂತಹ ಭಗವಂತ ಒಂದೇ ರೂಪದಾಗಿರುವಂತಹ ದೇವರು. ಆ ರೀತಿಯಾಗಿ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಒಂದು ಗೊಂಬೆಗಳನ್ನು ಕೂರಿಸಿದ್ದೇವೆ. ತಮಗೆಲ್ಲರಿಗೂ ಕೂಡ ಈ ಒಂದು ಗೊಂಬೆಗಳ ಬಗ್ಗೆ ತಮಗೆ ಯಾವ ಒಂದು ವಿಧಾನವಾಗಿ ಇಟ್ಟಿದ್ದೇವೆ ಎಂದು ಹೇಳಿ ಈಗ ತಮಗೆಲ್ಲ ತಿಳಿಸಲು ಇಚ್ಛಿಸುತ್ತೇನೆ. ವೀಕ್ಷಕರಿಗೆ ನಮಸ್ತೆ. ಇದು ಅಖಂಡ ದೀಪ. 9 ದಿನಗಳ ಕಾಲ ಈ ದೀಪ ಪ್ರಜ್ವಲಿಸುತ್ತದೆ. ಕಳಶ ಪ್ರತಿಷ್ಠಾಪನೆ, ನವದುರ್ಗೆಯರನ್ನು ಪ್ರತಿನಿತ್ಯ ಆರಾಧನೆಯನ್ನು ಮಾಡುವಂತಹ ಕಳಶದಲ್ಲಿ ದೇವತೆಗಳನ್ನು ಪೂಜೆ ಮಾಡುವುದು. ಸುದರ್ಶನ ನರಸಿಂಹ, ಶ್ರೀದೇವಿ ಭೂದೇವಿ, ಭೋಗ ಶ್ರೀನಿವಾಸ ಭಗವಂತ, ಪರಮೇಶ್ವರ, ನಿತ್ಯ ಆರಾಧನೆ ಮಾಡುವಂತಹ ಕುಲದೇವತೆಗಳು ಶ್ರೀನಿವಾಸ, ಶ್ರೀದೇವಿ ಭೂದೇವಿ, ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಉತ್ಸವ ಮೂರ್ತಿ, ಅಮೃತ ನಾರಾಯಣ ಭಗವಂತ, ಶ್ರೀನಿವಾಸ ಪದ್ಮಾವತಿಯ ಮೂರ್ತಿಗಳು, ಶ್ವೇತವರಾಹ ದೇವರು, ಭಕ್ತ ಹನುಮಂತ, ರಾಮಲಕ್ಷ್ಮಣನನ್ನು ಹೊತ್ತಿರುವಂತಹ ಮೂರ್ತಿ, ಮೀನಾಕ್ಷಿ ಸುಂದರೇಶ್ವರ ದೇವರು, ಗರುಡ ದೇವರು, ಅಯ್ಯಪ್ಪ ಸ್ವಾಮಿ, ಸುಬ್ರಹ್ಮಣ್ಯೇಶ್ವರ ಮಹಾಗಣಪತಿ ಮೂರ್ತಿಗಳು, ಕರುಮಾರಿಯಮ್ಮ ದೇವಿ, ಸರಸ್ವತಿ ದೇವಿ, ಋಷಿಗಳು ತಪಸ್ಸನ್ನು ಮಾಡುವಂತಹ ಮೂರ್ತಿ, ಆದಿಶೇಷನಲ್ಲಿ ಶಯನಿಸುತ್ತಿರುವಂತಹ ಕೃಷ್ಣ ಭಗವಂತ, ಶ್ರೀಕೃಷ್ಣ ದೇವರು, ಬೆಣ್ಣೆ ಗೋಪಾಲಕೃಷ್ಣ, ತೊಟ್ಟಿಲಲ್ಲಿರುವಂತಹ ಕೃಷ್ಣ ದೇವರು, ಅಮ್ಮನವರಾದಂತಹ ಬಾಲಾ ತ್ರಿಪುರ ಸುಂದರಿ, ಭಾರತಾಂಬೆಯ ಮೂರ್ತಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪ,
ಸೀತಾರಾಮ ದೇವರು, ದಕ್ಷಿಣಾಮೂರ್ತಿ, ಸಪ್ತಮಾತೃಕೆಯಲ್ಲಿ ಪ್ರಥಮವಾಗಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ, ಅನ್ನಪೂರ್ಣೇಶ್ವರಿ ದೇವಿ ಶಿವನಿಗೆ ಅನ್ನವನ್ನು ನೀಡುತ್ತಿರುವಂತಹ ಮೂರ್ತಿ. ರಾವಣ ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಿ ತನ್ನ ಲಂಕೆಗೆ ಹೋಗುವ ಸಮಯದಲ್ಲಿ ಗಣಪತಿಗೆ ಕೊಟ್ಟು, ಗಣಪತಿ ಆತ್ಮಲಿಂಗವು ನಮ್ಮ ಭಾರತದಲ್ಲಿ ಉಳಿಯಬೇಕು ಅಂತ ಹೇಳಿ ಈ ಒಂದು ಪುಣ್ಯಭೂಮಿಯಲ್ಲಿ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಚಿತ್ರ. ಕೃಷ್ಣ ಭಗವಂತ, ನಟರಾಜ, ನರಸಿಂಹಸ್ವಾಮಿ, ಶ್ರೀರಂಗನಾಥ, ಲಕ್ಷ್ಮೀನಾರಾಯಣ, ದತ್ತಾತ್ರೇಯ ಭಗವಂತ, ದುರ್ಗಾ ಪರಮೇಶ್ವರಿ, ಮಹಾಲಕ್ಷ್ಮಿ, ವಳ್ಳಿ ದೈವಯಾನಿ ಸಹಿತವಾಗಿ ಸುಬ್ರಹ್ಮಣ್ಯೇಶ್ವರ ದೇವರು, ಗಣಪತಿ, ಪಂಚಮುಖಿ ಹನುಮಂತ, ಲಕ್ಷ್ಮೀನಾರಾಯಣ ಗರುಡಾವಾಹನ, ಶ್ರೀಕೃಷ್ಣ ಭಗವಂತ. ಕೃಷ್ಣನ 33 ದೇವತೆಗಳ ರೂಪಗಳಿದೆ. ಇದರಲ್ಲಿ ಮೊದಲನೇದಾಗಿ ಹನುಮಂತ, ನಾಮಕಲ್ ಹನುಮಂತ ದೇವರು, ಮೀನಾಕ್ಷಿ ದೇವರು, ಅರ್ಧನಾರೀಶ್ವರ, ಅರ್ಧ ಗಣಪತಿ ಹಾಗೂ ಅರ್ಧ ಹನುಮಂತನ ಮೂರ್ತಿಯು, ವೀರಾಂಜನೇಯ ಸ್ವಾಮಿ. ದಶಾವತಾರ ಮತ್ಸ್ಯ, ಕೂರ್ಮ, ವರಾಹ, ನೃಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬಲರಾಮ, ಕಲ್ಕಿ ಅವತಾರಗಳು. ಅಷ್ಟಮಹಾಲಕ್ಷ್ಮಿಯರು, ನವದುರ್ಗೆಯರ ರೂಪದಲ್ಲಿ 9 ಮಹಾಲಕ್ಷ್ಮಿಯರು. ಕಲ್ಯಾಣ ವೆಂಕಟೇಶ್ವರ ಶ್ರೀನಿವಾಸನ ಒಂದು ರೂಪ, ಶ್ರೀದೇವಿ, ಭೂದೇವಿ, ಆಂಡಾಳ್, ಸುದರ್ಶನ, ಗರುಡ ದೇವರು, ವಿಶ್ವಕ್ಷೇನ, ನರಸಿಂಹ, ಹಿರಣ್ಯಕಶ್ಯಪನ ಸಂಹಾರ ರೂಪ, ಬೆಣ್ಣೆ ಕೃಷ್ಣದೇವರು, ತ್ರಿಮೂರ್ತಿಗಳು, ಬ್ರಹ್ಮ, ವಿಷ್ಣು, ಮಹೇಶ್ವರರು. ಕೃಷ್ಣನ ಅವತಾರದಲ್ಲಿ ಮೊದಲನೆಯದಾಗಿ ದೇವಕಿಯ ಪುತ್ರ. ಕೃಷ್ಣನ ಬಾಲ ಲೀಲೆಗಳು. ವಸುದೇವರು ಕೃಷ್ಣನನ್ನು ಯಮುನಾ ನದಿ ದಾಟಿಸಿರುವಂತಹ ಮೂರ್ತಿ. ಆ ನಂತರ ಕೃಷ್ಣನ ಬಾಲ ಲೀಲೆಗಳು. ಯಶೋಧಾದೇವಿ ಕೃಷ್ಣನನ್ನು ಕೇಳುತ್ತಿದ್ದಾರೆ, ನಿನ್ನ ಬಾಯಿ ಇಲ್ಲಿ ಮಣ್ಣಿದೆ, ಏನು ತೋರಿಸೋ ಎಂದು. ಆಗ ಕೃಷ್ಣ ಬಾಯನ್ನು ತೆರೆದಾಗ ಬ್ರಹ್ಮಾಂಡವನ್ನು ತನ್ನ ಬಾಯಿನಲ್ಲಿ ತೋರಿಸುತ್ತಾನೆ. ಆ ಒಂದು ಮೂರ್ತಿ. ಕೃಷ್ಣದೇವರು ಕಾಳಿಂಗ ಮರ್ದನ ಮಾಡುವಂತಹ ರೂಪ, ಗೋವರ್ಧನ ಗಿರಿಯನ್ನು ಎತ್ತಿರುವಂತಹ ರೂಪ, ಕೃಷ್ಣ ಬೆಣ್ಣೆ ತಿನ್ನುತ್ತಿರುವಂತಹ ರೂಪ, ಕೃಷ್ಣನನ್ನು ಒಂದು ಮರಕ್ಕೆ ಕಟ್ಟಾಗಿರುವಂತಹ ರೂಪ, ಕೃಷ್ಣ ಗೋಪಿಕೆಯರ ಜೊತೆ ಬಾಲ ಲೀಲೆ ಆಡುತ್ತಿರುವಂತಹ ಒಂದು ರೂಪಗಳು. ಪಾರ್ವತಿ ಪರಮೇಶ್ವರನ ಪರಿವಾರ, ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯೇಶ್ವರ, ನಂದಿ, ಭೃಂಗಿ ರೂಪಗಳು. ಅರಮನೆಯ ಒಂದು ರೂಪ, ಪಟ್ಟದ ಗೊಂಬೆ, ಐರಾವತ. ರಾಮದೇವರು ನದಿಯನ್ನು ದಾಟಿಸಿದಂತಹ ಅಂಬಿಗನಿಗೆ ಧನ್ಯವಾದಗಳನ್ನು ತಿಳಿಸುವಂತಹ ರೂಪ. ರಾವಣನ ದರ್ಬಾರಿನಲ್ಲಿ ಹನುಮಂತ ತನಗೆ ಆಸನವನ್ನು ಕೊಡದಿದ್ದಾಗ ತನ್ನ ಬಾಲವನ್ನೇ ಆಸನವಾಗಿ ಮಾಡಿಕೊಂಡು ರಾವಣನಿಗಿಂತ ಎತ್ತರವಾಗಿ ಕುಳಿತಿರುವಂತಹ ರೂಪ. ರಾವಣ, ಕುಂಭಕರ್ಣ, ವಿಭೀಷಣ ರೂಪಗಳು. ಗಜೇಂದ್ರ ಮೋಕ್ಷ ರೂಪ. ಭೀಷ್ಮರು ಶರಶಯನ ಮಾಡುತ್ತಿರುವಂತಹ ರೂಪ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯರ ರೂಪಗಳು. ಮೀರಾಬಾಯಿ ವೀಣೆಯನ್ನು ನುಡಿಸಿರುವಂತಹ ರೂಪ. 9 ನವಗ್ರಹಗಳು, ವಿಶೇಷವಾಗಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ದೇವತೆಗಳು. ಇದು ನಮ್ಮ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಇರುವಂತಹ
ಸ್ತ್ರೀಯರು ಮನೆಯಲ್ಲಿ ಮಾಡುತ್ತಿರುವಂತಹ ಕೆಲಸಗಳ ಬಗ್ಗೆ ವಿಶೇಷವಾಗಿರುವಂತಹ ಮೂರ್ತಿಗಳು, ವಿಶೇಷ ರೂಪಗಳು, ಹಳ್ಳಿಯ ಒಂದು ಸೊಗಡನ್ನು ಇಲ್ಲಿ ಕಾಣಬಹುದು. ವಿವಾಹ ಪದ್ಧತಿ ಯಾವ ರೀತಿಯಾಗಿ ಸರ್ವ ಜನರು ವಿವಾಹವನ್ನು ಆಗಿನ ಒಂದು ಪದ್ಧತಿಯಲ್ಲಿ ನೆರವೇರಿಸುತ್ತಿದ್ದರು ಎಂದು ಹೇಳಿ ವಿಶೇಷವಾಗಿ ವಿವಾಹದ ಒಂದು ಚಿತ್ರಣ. ಇದು ಶೆಟ್ಟರ ಒಂದು ಅಂಗಡಿ. ಯಾವ ರೀತಿಯಾಗಿ ಶೆಟ್ಟರು ಅಂಗಡಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದು ಹೇಳಿ ತೋರಿಸುವಂತಹ ರೂಪ. ಸಮುದ್ರದಿಂದ ಬಂದಂತಹ ವಸ್ತುಗಳು. ಇದು ರಾಮ ಸೇತುವೆಯನ್ನು ನಿರ್ಮಿಸಿದಾಗ ಅದರಲ್ಲಿ ಉಪಯೋಗಿಸಿದಂತಹ ರಾಮ ಸೇತುವೆಯ ಕಲ್ಲು ವಿಶೇಷವಾಗಿದೆ. ಇದು ನಮ್ಮ ಮನೆಯ ಗೊಂಬೆಯ ಚಿತ್ರಣ. ಇದಕ್ಕೆ ಸುದ್ದಿ ಮನೆಯ ವೀಕ್ಷಕರೆಲ್ಲರಿಗೂ ಧನ್ಯವಾದಗಳು. ನಮ್ಮ ಮನೆಯಲ್ಲಿರುವಂತಹ ಗೊಂಬೆಗಳನ್ನೆಲ್ಲ ತೋರಿಸಿದ್ದೇವೆ. ಸಾಧ್ಯ ಆದ್ರೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಶರಣರ ಕಾಯೇ ಚಾಮುಂಡೇಶ್ವರಿ ಶಂಕರಿ ಶಾರದೆ ಶ್ರೀ ಭುವನೇಶ್ವರಿ ಮಂಗಳದಾತೆ ಮಹಿಷಮರ್ದಿನಿ ಗಂಗಾಧರ ಮನಮೋಹಿನಿ ಮಂಗಳದಾತೆ ಮಹಿಷಮರ್ದಿನಿ ಗಂಗಾಧರ ಮನಮೋಹಿನಿ ಶೂಲಪಾಹಿನಿ ವಿಶ್ವದಾಹಿನಿ ಶೂಲಪಾಹಿನಿ ವಿಶ್ವದಾಹಿನಿ ಸರ್ವಮಂಗಳೇ ನಾರಾಯಣಿ ಶರಣರ ಕಾಯೇ ಚಾಮುಂಡೇಶ್ವರಿ ಶಂಕರಿ ಶಾರದೆ ಶ್ರೀ ಭುವನೇಶ್ವರಿ. ಎಲ್ಲ ಸುದ್ದಿವಾಹಿನಿಯ ವೀಕ್ಷಕರಿಗೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು.